ಎಲ್ರಿಗೂ ನಮಸ್ಕಾರ. ಬ್ರಾಹ್ಮಣ್ NRI ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ಒಬ್ಬಟ್ಟಿನ ಸಾರು, ಬಿಸಿ ಅನ್ನ, ಅದ್ರ ಮೇಲೆ ಸ್ವಲ್ಪ ತುಪ್ಪ, ಅದ್ರ ಮೇಲೆ ಒಂದೆರಡು ಸಾವಿರ ಒಬ್ಬಟ್ಟಿನ ಸಾರು ಹಾಕೊಂಡು ತಿಂದರೆ ನೆಂಚ್ಕೊಳಕ್ಕೆ ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಇದ್ರಂತೂ ಬಹಳ ರುಚಿಯಾಗಿರುತ್ತೆ. ನೀವು ಈ ಕಾಂಬಿನೇಷನ್ ಖಂಡಿತ ಟ್ರೈ ಮಾಡಲೇಬೇಕು ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ರೆಸಿಪಿ. ಸ್ನೇಹಿತರೆ ಮೊದಲನೇದಾಗಿ 2 ಟೊಮೆಟೊ ಜೊತೆಗೆ 4 ರಿಂದ 5 ಬ್ಯಾಡಗಿ ಮೆಣಸಿನಕಾಯಿನ ಫಸ್ಟ್ ಬೇಯಿಸ್ಕೊಂಡು. ಸೊ ಸ್ನೇಹಿತರೆ, ನನ್ನ ಒಬ್ಬಟ್ಟಿನ ವಿಡಿಯೋ ನೀವು ನೋಡಿದ್ರೆ ಹೂರ್ಣ ಹೇಗೆ ಮಾಡೋದು ಅಂತ ನೀವು ತಿಳ್ಕೊಬಹುದು. ಸೊ ಹೂರ್ಣ ಮಾಡ್ಕೊಬೇಕಾದ್ರೆ ನಾನು ಕಟ್ ಸಹ ತೆಗೆದಿಟ್ಕೊಂಡು, ಈ ಬ್ಯಾಡಗಿ ಮೆಣಸಿನಕಾಯಿ ಟೊಮೆಟೊ ಜೊತೆ ಬೇಯಿಸ್ಕೊಂಡ್ರೆ ಸಾರ್ಗೆ ಒಳ್ಳೆ ಕಲರ್ ಬರುತ್ತೆ. ಸೊ ದಯವಿಟ್ಟು ಈ ಸ್ಟೆಪ್ನ ಮಾತ್ರ ಸ್ಕಿಪ್ ಮಾಡ್ಕೊಳ್ಬೇಡಿ. ಈಗ ಟೊಮೆಟೊ ಬೆಂದಿದೆ, ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಪೇಸ್ಟ್ ರೆಡಿ ಆಗಿದೆ, ಬ್ಯೂಟಿಫುಲ್ ಕಲರ್. ಸೊ ನೆಕ್ಸ್ಟ್ ನಾನು ಒಂದು ಪ್ಯಾನ್ಗೆ ಪೇಸ್ಟ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಧಾರಾಳವಾಗಿ ನೀರು ಸೇರ್ಕೊಬೋದು. ಕಲರ್ ಬಹಳ ಚೆನ್ನಾಗಿ ಬಂದಿದೆ. ನಾವು ಬ್ಯಾಡಗಿ ಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದಕ್ಕೆ ಬ್ಯೂಟಿಫುಲ್ ಕಲರ್. ಸೊ ಇದಕ್ಕೆ ನಾವು ಕಟ್ಟನ್ನ ಸೇರಿಸ್ಕೊಳ್ಳೋಣ. ಸೊ ಸ್ಟವ್ನ ಸ್ವಿಚ್ ಆನ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡೋಣ. ಸೊ ಇದಕ್ಕೆ ನಾನು ಒಂದು 3 ಸ್ಪೂನ್ ಅಷ್ಟು ಸಾರಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಒಂದು ಒಳ್ಳೆ ಮಿಕ್ಸ್ ಕೊಡಿ. ಸೊ 1 ಸ್ಪೂನ್ ಅಷ್ಟು ಹುಣಸೆ ರಸ ಹಾಕ್ತಾ ಇದ್ದೀನಿ. ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಂತರ ಹೂರ್ಣ ಸೇರಿಸ್ಕೊಳ್ಳೋಣ. 1 ಉಂಡೆ ಸಾಕು. ಒಂದು ಒಳ್ಳೆ ಮಿಕ್ಸ್ ಕೊಡಿ. ಉಂಡೆ ಬೇಗ ಕರಗೋಗುತ್ತೆ. ಸೊ ಒಂದು 15 ನಿಮಿಷದಿಂದ ಸಾರು ಕುದೀತಾ ಇದೆ ಮೀಡಿಯಂ ಫ್ಲೇಮಲ್ಲಿ. ಇವಾಗ ಬನ್ನಿ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಮತ್ತು ಕರಿಬೇವು. ಸೊ ಇಲ್ಲಿ ನಾನು ಸಾಸಿವೆ ಮತ್ತು ಇಂಗಿನ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಒಗ್ಗರಣೆ ಸೇರಿಸ್ಕೊಳ್ಳೋಣ. ಕೊನೆಯದಾಗಿ ತೆಂಗಿನ ತುರಿ. ಸೊ ಘಮ ಆಗಿ ನಮ್ಮ ಸಾರು ರೆಡಿ. ಸ್ನೇಹಿತರೆ, ಬಿಸಿ ಬಿಸಿ ಒಬ್ಬಟ್ಟಿನ ಸಾರು ರೆಡಿ ಆಗಿದೆ. ಟೇಸ್ಟ್ ನೋಡಿದ್ರೆ ತುಂಬಾ ರುಚಿಯಾಗಿದೆ. ಬಿಸಿ ಅನ್ನ, ಅದ್ರ ಮೇಲೆ ಸ್ವಲ್ಪ ತುಪ್ಪ, ಅದ್ರ ಮೇಲೆ 1-2 ಸೌಟ್ ಸಾರು ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಯೋರ್ ಟೈಮ್ ಔಟ್ ಅಂಡ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಲೇಬೇಕು ಅಂತ ಹೇಳ್ತಾ ಸಿ ಯು ಸೂನ್ ವಿತ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.